ಶಿವ ಮಾತ್ರ ಈ ವರ್ಷ ಮಳೆಗಾಲಕ್ಕೆ ಮಂಟಗಾಲಲ್ಲಿ ನಿಂತಾನು. ಮುಂದೊಂದು ನೀರಿಗಾಗಿ ನಿಂತಾಕೈತೆ. ನೆನಪೈತಿ ವಿಷಯ ಅದು. ಈ ವರ್ಷ ಸಣ್ಣಂಗೆ ಚಾಲು ಆಗೈತಿ. ಇನ್ನೊಂದು ಬೇಸಿಗೆ ಬೇರೆ ಬರ್ತೈತಿ. ಸ್ನೇಹಿತರೆ ನಮಸ್ಕಾರ. ನಮ್ಮಲ್ಲಿ ನುಡಿಯುವಂತಹ ಅದೆಷ್ಟೋ ಕಾಲಜ್ಞಾನದ ಕಾರಣಿಕದ ನಡುವೆ ವಿಜಯಪುರ ಜಿಲ್ಲೆಯಲ್ಲಿ ನುಡಿಯುವಂಥ ಒಂದು ಕಾಲಜ್ಞಾನ, ಅದು ಕೂಡ ಕತ್ನಳ್ಳಿಯ ಕಾಲಜ್ಞಾನಿ ಚಕ್ರವರ್ತಿ ಸದಾಶಿವಾಜ್ಯನವರು ನುಡಿಯುವಂತಹ ಒಂದು ಕಾಲಜ್ಞಾನದ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳು, ಸಾಕಷ್ಟು ಕುತೂಹಲಗಳು ಇರುವುದಂತೂ ಸ್ವಾಭಾವಿಕ. ಅದೇ ರೀತಿ ಈ ಬಾರಿ ಸಾಕಷ್ಟು ಸವಾಲುಗಳು ನಮ್ಮ ಮುಂದೆ ಇದ್ದಾವೆ. ಒಂದು ಕಡೆ ಬರಗಾಲ, ಮತ್ತೊಂದು ಕಡೆ ಸಾಲು ಸಾಲು ಸವಾಲುಗಳು, ಇನ್ನೊಂದು ಕಡೆ ಇನ್ನೂ ಕೂಡ ಮಳೆ ಆಗದೇ ಇರುವಂಥದ್ದು, ಮತ್ತೊಂದು ಕಡೆ ಪ್ರಕೃತಿ ವಿಕೋಪಗಳ ಮುನ್ಸೂಚನೆ, ಹಾಗೇನೆ ಬೇರೆ ಬೇರೆ ಸಮಸ್ಯೆಗಳು. ಇವೆಲ್ಲದರ ನಡುವೆ ಈ ಬಾರಿ ಇಲ್ಲಿನ ಕಾರಣಿಕ ಭಾರಿ ಆತಂಕವನ್ನು ಹೆಚ್ಚಿಸಿದೆ ಮತ್ತು ಆಘಾತಕ್ಕೂ ಕೂಡ ಕಾರಣ ಆಗಿದೆ. ನೀರಿಗಾಗಿ ಶಿವನೇ ಒಂಟಿ ಕಾಲಲ್ಲಿ ತಪಸ್ಸಿಗೆ ನಿಂತಿದ್ದಾನೆ ಎನ್ನುವಂತಹ ಮಾರ್ಮಿಕವಾದಂಥ ಭವಿಷ್ಯವಾಣಿ ಇರ್ಬೋದು, ಒಗಟಿನ ರೂಪದಲ್ಲಿ ರಾಜಕೀಯವಾದ ಬಗ್ಗೆ ಭವಿಷ್ಯವನ್ನು ನುಡಿದಿರೋದಿರ್ಬೋದು, ಜೊತೆಗೆ ಮುಂದಿನ ದಿನಗಳು ಅತ್ಯಂತ ಕಷ್ಟಕರವಾಗಿರ್ತವೆ, ಜೊತೆಗೆ ಅಪಾಯಕಾರಿ ಆಗಿದ್ದಾವೆ ಎನ್ನುವಂಥ ಎಚ್ಚರಿಕೆ ಕೊಟ್ಟಿರುವಂಥದ್ದಿರ್ಬೋದು. ಇವೆಲ್ಲ ವಿಜಯಪುರ ಜಿಲ್ಲೆಯ ಕತ್ನಳ್ಳಿಯ ಕಾಲಜ್ಞಾನಿ ಚಕ್ರವರ್ತಿ ಸದಾಶಿವಾಜ್ಯನವರ ಕಾರಣಿಕದ ಮಹತ್ವದಂಥ ಅಂಶಗಳು. ಈ ಕಾರಣಿಕದಲ್ಲಿ ನುಡಿದಿರುವಂಥ ಒಂದೊಂದು ಮಾತುಗಳು ಕೂಡ ನಮಗೆ ಎಚ್ಚರಿಕೆ ಗಂಟೆಯೇ. ಹಾಗಾದರೆ ಈ ಬಾರಿ ಇಲ್ಲಿ ನುಡಿದಿರುವಂಥ ಕಾರಣಿಕದಲ್ಲಿ ಉಲ್ಲೇಖ ಆಗಿರುವಂಥ ಅಂಶಗಳು ಏನು, ಇವು ಎಷ್ಟು ಅಪಾಯಕಾರಿ ಮತ್ತು ಎಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗಿದ್ದು ಅನ್ನೋದನ್ನು ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಜೊತೆಗೆ ರಾಜಕೀಯದ ಬಗ್ಗೆನೂ ಕೂಡ ಇದೇ ಭವಿಷ್ಯವಾಣಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಗಾದರೆ ಅದೇನು ಉಲ್ಲೇಖ ಆಗಿದೆ ಎಲ್ಲದರ ಬಗ್ಗೆನೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಒಂದು ಕಡೆ ಲೋಕಸಭೆ ಚುನಾವಣೆಯ ಕಾವು, ಮತ್ತೊಂದು ಕಡೆ ಭೀಕರ ಬರಗಾಲ, ಮಳೆಗಾಗಿ ಎಲ್ಲರೂ ಕೂಡ ಆಕಾಶವನ್ನು ನೋಡ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲೆಯ ಕತ್ನಳ್ಳಿಯ ಕಾಲಜ್ಞಾನಿ ಶಿವಯ್ಯ ಅಜ್ಜನವರ ಕಾರಣಿಕ ಈಗ ಹೊರಗಡೆ ಬಂದಿದೆ. ಈ ಕಾರಣಿಕ ಸಹಜವಾಗಿ ಸಾಕಷ್ಟು ಆತಂಕವನ್ನು ಕೂಡ ಹೆಚ್ಚಿಸಿದೆ, ಜೊತೆಗೆ ಕುತೂಹಲವನ್ನು ಕೂಡ ಹೆಚ್ಚಿಸಿದೆ. ತ್ಯಾಗಿ, ಯೋಗಿ, ಭೋಗಿ, ಡೋಂಗಿ ಎಂಬಂತಹ 4 ಸರ್ತಿ ಬಂಡಿಗಳಿವೆ. ಯಾವ ಗಾಡಿಯಲ್ಲಿ ಕುಳಿತು ಸ್ಪರ್ಧೆ ಗೆಲ್ತೀರಿ ನೋಡಿ ಅಂತಲೂ ಕೂಡ ಒಗಟಿನ ರೂಪದಲ್ಲಿ ಭವಿಷ್ಯವನ್ನು ನುಡಿದಿದ್ದಾರೆ. ಅದಲ್ಲದೆ ತಮ್ಮ ಕಾಲಜ್ಞಾನದಲ್ಲಿ INDA ಮೈತ್ರಿಕೂಟವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ನೀರಿಗಾಗಿ ಶಿವನೇ ತಪಸ್ಸಿಗೆ ನಿಂತಿದ್ದಾನೆ ಎನ್ನುವ ಮೂಲಕ ನೀರಿಗೆ ಉಂಟಾಗಿರುವಂಥ ಸಮಸ್ಯೆಯ ಬಗ್ಗೆಯೂ ಕೂಡ ಕಾರಣಿಕದಲ್ಲಿ ಮಾರ್ಮಿಕವಾಗಿ ಪ್ರಸ್ತಾಪವನ್ನು ಮಾಡಲಾಗಿದೆ. ಹೌದು, ಪ್ರತಿ ಯುಗಾದಿ ಜಾತ್ರೆಯಲ್ಲಿ ಕತ್ನಳ್ಳಿ ಕಾರಣಿಕವನ್ನು ವಿಜಯಪುರ ಜಿಲ್ಲೆ ಕತ್ನಳ್ಳಿಯ ಕಾಲಜ್ಞಾನಿ ಚಕ್ರವರ್ತಿ ಸದಾಶಿವ ಅಜ್ಜನವರು ಮಠದಲ್ಲಿ ನುಡಿತಾರೆ. ಕೆಂಪು ವಸ್ತ್ರವನ್ನು ತೊಟ್ಟು ರಾಜಕೀಯ ಭವಿಷ್ಯವನ್ನು ಕತ್ನಳ್ಳಿ ಸದಾಶಿವ ಮಠದ ಶಿವಯ್ಯ ಅಜ್ಜನವರು ನುಡಿದಿದ್ದಾರೆ. ರಾಜಕೀಯದಾಗ ಜೋಡಿತ್ತಿನ 4 ಸರ್ತಿ ಗಾಡಿ ಮುಂದೆ ಹೊಂಟಾವ, ತ್ಯಾಗಿ ಯೋಂಗಿ ಸರ್ತಿ ಗಾಡಿಯಾಗ ಯಾವ ಹೊಡಿತೀರಿ ನೋಡ್ರಿ ಅಂತೇಳಿ ಸದಾಶಿವ ಮಠದ ಶಿವಯ್ಯ ಮುತ್ಯ ಕಾಲಜ್ಞಾನದ ಬೆಂಕಿ ಭವಿಷ್ಯವನ್ನೇ ನುಡಿದಿದ್ದಾರೆ. ರೈತರದ್ದು ರಾಜಕೀಯ ಆಳಬೇಕು ಅಂತ ಹೇಳಿ ಒಂದು ದೈತ್ಯ ಕಂಪನಿ ಗಂಟು ಬಿದ್ದೈತಿ. ನಮ್ಮ ಕಡೆಯಿಂದ ಆಗದೆ ಹೋದರೂ ಕೂಡ ಮಿಕ್ಸ್ ಬಾಜಿ ಅಂದರೆ ಸಮ್ಮಿಶ್ರ ಸರ್ಕಾರ ಮಾಡೋದಕ್ಕೆ ಗಂಟು ಬಿದ್ದಿದೆ, ಹೆಂಗೆ ಮಾಡ್ತೀರಿ ನೋಡಿ ಅಂತಲೂ ಕೂಡ ಕೇಳಿದ್ದಾರೆ. ಈ ಮೂಲಕ ಪರೋಕ್ಷವಾಗಿ ಇಂಡಿಯಾ ಮೈತ್ರಿಕೂಟವನ್ನು ಅಜ್ಜ ಪ್ರಸ್ತಾಪಿಸಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಇದೆ. ಯಾರಿಗೆ ಮತ ಹಾಕ್ತೀರಿ ನಿಮಗೆ ಬಿಟ್ಟಿದ್ದು, ಸರಿಯಾದಂಥ ನಿರ್ಧಾರ ಮಾಡಿ ಅಂತಲೂ ಕೂಡ ಶಿವಯ್ಯ ಮುತ್ಯ ತಮ್ಮ ಕಾಲಜ್ಞಾನದ ಭವಿಷ್ಯವಾಣಿಯಲ್ಲಿ ಜನರನ್ನು ಎಚ್ಚರಿಸಿದ್ದಾರೆ. ಇನ್ನು ಬರದಿಂದ ಕಂಗೆಟ್ಟಂಥ ಜನರಿಗೆ ಮತ್ತಷ್ಟು ಶಾಕು ಈ ಕಾರಣಿಕದಲ್ಲಿ ಉಲ್ಲೇಖ ಆಗಿದೆ. ಬರಗಾಲದಿಂದ ಕಂಗೆಟ್ಟಿರುವಂಥ ಜನರಿಗೆ ಕತ್ನಳ್ಳಿ ಶಿವಯ್ಯ ಮುತ್ಯ ಅವರು ಆತಂಕಕಾರಿ ಭವಿಷ್ಯವನ್ನೇ ನುಡಿದಿದ್ದಾರೆ. ಮಳೆಗಾಗಿ ಶಿವನಿಂದಲೇ ತಪಸ್ಸು ನಡೀತಾ ಇದೆ, ಮಳೆ ಬರಲಿ ಅಂತ ಹೇಳ್ಬಿಟ್ಟು ಶಿವ ಒಂಟಿ ಕಾಲಲ್ಲೇ ನಿಂತಿದ್ದಾನೆ. ನೀರಿಗಾಗಿ ಹಿಂದೆ ಯುದ್ಧವೇ ನಡೆಯುತ್ತೆ ಅಂತೇಳಿ ಹೇಳಿದ್ದೆ ನಾನು. ಈಗ ಸಣ್ಣದಾಗಿ ಅದು ಶುರುವಾಗಿದೆ, ಮುಂದೆ ಬೇಸಿಗೆ ಬರಲಿದೆ. ಈ ಬೇಸಿಗೆ ಯಾರನ್ನು ಕೊಡಿಸುತ್ತೋ ಅಗಲಿಸುತ್ತೋ ನೋಡಬೇಕು ಅಂತಲೂ ಕೂಡ ಶಿವಯ್ಯ ಅಜ್ಜ ನೀರಿಗಾಗಿ ಜನರ ಪರದಾಟ ಮುಂದುವರಿಯಲಿದೆ ಎನ್ನುವಂಥ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಅದಲ್ಲದೆ ಮುಂದೆ ಮಳೆ ಸಿಗಲಿದೆ ಅಂತಲೂ ಕೂಡ ಶಿವಯ್ಯ ಮುತ್ಯ ಹೇಳಿದ್ದಾರೆ. ಇನ್ನು ಈ ವರ್ಷ ಬಹಳ ವಿಶೇಷವಾಗಿರುವಂಥ ವರ್ಷ, ಕ್ರೋಧಿನಾಮ ಸಂವತ್ಸರ. ಹೆಸರಿನ್ಯಾಗ ಕ್ರೋಧಿ ಐತಿ. ಕ್ರೋಧ ಇದ್ದವ ಸಿಟ್ಟು ಬಳಸಾವ, ಸಿಟ್ಟನ್ನು ಚಲಾವಣೆಯಲ್ಲಿ ತರವ, ಸಿಟ್ಟನ್ನು ಸ್ವೀಕಾರ ಮಾಡಿ ಮಸ್ತಕದೊಳಗೆ ಇಟ್ಕೊಂಡವ ಕ್ರೋಧಿನಾಮ ಸಂವತ್ಸರ ಇದೆ ಅಂದರೆ ಕೋಪವನ್ನು ತಲೆಯಲ್ಲಿ ಇಟ್ಟುಕೊಂಡು ತಿರುಗಾಡಬೇಡ್ರಿ, ರಾವಣನಂಗ ಕೀಚಕನಂಗ ತಿರುಗಾಡಬೇಡ್ರಿ ಅಂತಲೂ ಕೂಡ ಶಿವಯ್ಯ ಮುತ್ಯ ಎಚ್ಚರಿಸಿದ್ದಾರೆ. ಅಂದರೆ ಈ ಬಾರಿ ನುಡಿದಿರುವಂತಹ ಒಂದೊಂದು ಈ ಎಚ್ಚರಿಕೆಯ ಭವಿಷ್ಯವಾಣಿ ಇದೆಯಲ್ಲ, ಇದನ್ನು ನಾವೆಲ್ಲರೂ ಕೂಡ ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಲೇಬೇಕು.
ಯುಗಾದಿ ಅಮಾವಾಸ್ಯೆಯಂದು ವಿಜಯಪುರದ ಕತ್ನಳ್ಳಿ ಗ್ರಾಮದ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಯೋಗೇಶ್ವರ ಜಾತ್ರೆ ನಡೀತದೆ. ಜಾತ್ರೆಯ ಪ್ರಯುಕ್ತ ಹಲವಾರು ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿರ್ತಾರೆ. ಜಾತ್ರೆಯ ಕೊನೆಯಲ್ಲಿ 1 ವರ್ಷದವರೆಗೆ ಆಗುವಂತಹ ಆಗು ಹೋಗುಗಳ ಕುರಿತು ಈ ಭವಿಷ್ಯವಾಣಿಯನ್ನು ನುಡಿಯುವಂಥದ್ದು ಪ್ರತಿ ವರ್ಷವೂ ಕೂಡ ಇಲ್ಲಿರುವಂಥ ನಂಬಿಕೆ. ಅದೇ ರೀತಿ ಈ ವರ್ಷವೂ ಕೂಡ ಈ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಮಳೆ, ಬೆಳೆ, ರೋಗ, ರುಜಿನ, ರಾಜಕಾರಣ ಸೇರಿದಂತೆ ಇತರ ವಿಚಾರಗಳ ಬಗ್ಗೆ ಈ ರೂಪದಲ್ಲಿ, ಒಗ್ಗಟ್ಟಿನ ರೂಪದಲ್ಲಿ ಉಲ್ಲೇಖ ಮಾಡಿರ್ತಾರೆ. ಇದು ಬಹುಶಃ ಸಾಕಷ್ಟು ಜನರಿಗೆ ಅರ್ಥ ಆದರೆ ಇನ್ನಷ್ಟು ಜನರಿಗೆ ಅರ್ಥ ಆಗೋದಿಲ್ಲ ಅನ್ನೋದು ಕೂಡ ನಾವು ಗಮನಿಸಬೇಕು. ಪ್ರಮುಖವಾಗಿ ರಾಜಕೀಯ ಭವಿಷ್ಯದ ಬಗ್ಗೆ ಸಾಕಷ್ಟು ಕುತೂಹಲ ಇರುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ನುಡಿಯುವಂತಹ ಭವಿಷ್ಯವನ್ನ ಬೆಂಕಿ ಭವಿಷ್ಯ ಅಂತಾನೆ ಹೇಳ್ತಾರೆ. ಯಾಕಂದ್ರೆ ಸುಳ್ಳಾಗಿದ್ದೇ ಕಡಿಮೆ ಅನ್ನೋದು ಇಲ್ಲಿ ಬರುವಂತಹ ಭಕ್ತರ ನಂಬಿಕೆ. ಹಾಗಾಗಿ ರಾಜಕಾರಣದ ಬಗ್ಗೆ ಇಲ್ಲಿ ನುಡಿಯುವಂಥ ಭವಿಷ್ಯದ ಬಗ್ಗೆ ಸಾಕಷ್ಟು ಉಲ್ಲೇಖಗಳು, ಪುರಾವೆಗಳು ಮತ್ತು ಸಾಕ್ಷಿಗಳು ಕೂಡ ಇದ್ದಾವೆ. ಅದರಲ್ಲೂ ಕೂಡ ಈಗಾಗಲೇ ನಾನು ಹೇಳಿದಂತೆ ಈ ಬಾರಿ 4 ಗಾಡಿ ಓಡ್ತಾ ಇದ್ದಾವೆ. ಒಂದು ತ್ಯಾಗಿ, ಒಂದು ಯೋಗಿ, ಒಂದು ಭೋಗಿ, ಒಂದು ರೋಗಿ ಅಂತೇಳಿ. ಈ 4 ಗಾಡಿಯಲ್ಲಿ ಚುನಾವಣೆಯಲ್ಲಿ ಯಾವುದು ಮುನ್ನಡೆಯುತ್ತೆ, ಯಾವುದು ಹಿಂದೆ ಕುಳಿಯುತ್ತೆ ಅನ್ನೋದು ಈಗಿರುವಂಥ ಕುತೂಹಲ. ಲೋಕಸಭೆ ಚುನಾವಣೆ ಹಾಗೂ ದೇಶದ ರಾಜಕಾರಣದ ಕುರಿತು ಭವಿಷ್ಯವನ್ನು ಮುಂದುವರಿಸಿ ಮಾತನಾಡಿದಂಥ ಸ್ವಾಮೀಜಿ ಒಳಗೆ ಕೆಲವೊಂದು ದೈತ್ಯ ಕಂಪನಿಗಳು ಗಂಟು ಬಿದ್ದಿದ್ದಾವೆ ಅಂತಲೂ ಕೂಡ ಹೇಳ್ತಿದ್ದಾರೆ. ದೈತ್ಯರ ರಾಜ್ಯವಾಗಬೇಕು ಅಂತ ಹೇಳಿ ಗಂಟು ಬಿದ್ದಿದ್ದಾರೆ. ಅಂದರೆ ಕೆಲವೊಂದು ಕಂಪ್ನಿಗಳು ನಮ್ಮ ದೇಶವನ್ನು ಅಥವಾ ನಮ್ಮ ದೇಶದಲ್ಲಿರುವಂಥ ವ್ಯವಸ್ಥೆಯನ್ನು ವಶಪಡಿಸ್ಕೊಳ್ಬೇಕು ಅಂತೇಳಿ ಕಾಯ್ತಾ ಇದ್ದಾವೆ. ಇಲ್ಲಿ ಎಲ್ಲ ರೀತಿಯಾದಂಥ ಮಿಶ್ರ ಇದೆ. ಈ ಸಲ ಸುಖಕ್ಕಿಂತ ದುಃಖ ಹೆಚ್ಚಿದೆ ಅಂತಲೂ ಕೂಡ ಸ್ವಾಮೀಜಿ ಹೇಳಿದ್ದಾರೆ. ಇಲ್ಲಿ ಎಲ್ಲವನ್ನು ಕೂಡ ನಂಬಕ್ಕೆ ಹೋಗಬೇಡಿ, ಪಂಚಭೂತಗಳು ಕ್ರೋಧವಾಗಿದ್ದಾವೆ, ಎಲ್ಲರೂ ಕೂಡ ಹುಷಾರಾಗಿರಬೇಕು ಅನ್ನೋಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮಳೆಯ ಬೆಳೆಯು ವಿಸ್ತೃತ ಭವಿಷ್ಯವನ್ನು ಇಲ್ಲಿ ಚಮಕೇರಿಯಲ್ಲಿ ಹೇಳ್ತೇನೆ ಅಂತಲೂ ಕೂಡ ಹೇಳಿದ್ದಾರೆ. ಭವಿಷ್ಯ ನುಡಿಯೋ ಕಾರ್ಯದ ಬಳಿಕ ನಿಯಮದಂತೆ ಮಹಿಳೆಯರಿಗೆ ಮತ್ತು ಕೆಲ ಮುಖಂಡರಿಗೆ ವಿಶೇಷವಾದಂಥ ಭೋಜನ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ನಂತರ ಜಾತ್ರೆಗೆ ಆಗಮಿಸಿದಂಥ ಸಾವಿರಾರು ಭಕ್ತರಿಗೆ ಕಡುಬು, ತುಪ್ಪ, ಅನ್ನ, ಸಾರು, ಭೋಜನದ ವ್ಯವಸ್ಥೆ ಮಾಡಿ ಒಟ್ಟಾರೆ ಕಾರ್ಮಿಕ ನುಡಿಯುವಂತಹ ಭವಿಷ್ಯವಾಣಿ ಜಾತ್ರೆಗೆ ತೆರೆಯನ್ನು ಎಳಿತಾರೆ. ಬಟ್ ಇಲ್ಲಿ ಜಾತ್ರೆ ಏನೋ ಮುಗೀತು. ಜಾತ್ರೆಯಲ್ಲಿ ನುಡಿದಂಥ ಭವಿಷ್ಯವಾಣಿಯ ಬಗ್ಗೆ ಈಗ ಎಲ್ಲರೂ ಕೂಡ ತಲೆ ಕೆಡಿಸ್ಕೊಂಡು ಕೂತಿದ್ದಾರೆ. ಅಷ್ಟು ಸುಲಭವಾದಂಥ ದಿನಗಳು ಮುಂದೆ ಇಲ್ಲ ಅನ್ನೋದ್ರ ಬಗ್ಗೆ ಎಲ್ಲರೂ ಕೂಡ ಚಿಂತಾಕ್ರಾಂತರಾಗಿದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ನುಡಿದಿರುವಂತಹ ಭವಿಷ್ಯವಾಣಿ ಆಗಿದೆ. ಲೆಕ್ಕ, ಬುಕ್ಕ, ರೊಕ್ಕ ಸರಿ ಇದ್ದರೆ ಎಲ್ಲವೂ ಕೂಡ ನೆಟ್ಟಿಗಿರುತ್ತೆ. ಇಲ್ಲವ ಅಂತ ಹೇಳ್ತಾರೆ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಹೇಳ್ತಿರುವಂತಹ ಭವಿಷ್ಯವಾಣಿಯ ಪ್ರಮುಖ ವಿಚಾರ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಇಲ್ಲಿ ಸಮ್ಮಿಶ್ರ ಸರ್ಕಾರ ಬರುತ್ತೆ ಅಂತೇಳಿ ಹೇಳಿದ್ದಾರೆ. ಅಷ್ಟು ಈಸಿನ ಸಮ್ಮಿಶ್ರ ಸರ್ಕಾರ ಬರೋದು ಅದು ಜನರಿಗೇನೆ ಬಿಟ್ಟಿದ್ದಾರೆ. ಹಾಗೆಯೇ ಸಾಕಷ್ಟು ಸಮಸ್ಯೆಗಳು, ಸಾಕಷ್ಟು ಸವಾಲುಗಳು ಮುಂದಿನ ದಿನಗಳಲ್ಲಿ ನಾವು ಎದುರಿಸಬೇಕು. ಅದರಲ್ಲೂ ಕೂಡ ಮಳೆಯ ವಿಚಾರದಲ್ಲಿ ಭಾರೀ ಬರಗಾಲವೇ ನಾವು ನೋಡಬೇಕಾಗುತ್ತೆ. ಇನ್ನು ಕೂಡ ಬೇಸಿಗೆ ಶುರುವೇ ಆಗಿಲ್ಲ. ಹೀಗಾಗಿ ಈಗಲೇ ಈ ಪರಿ ಇದೆ ಅಂತ ಹೇಳಿದ್ರೆ ಇನ್ನು ಮುಂದೆ ಇನ್ನಷ್ಟು ಆತಂಕದ ದಿನಗಳು ಎದುರಾಗಬಹುದು ಅನ್ನೋದು ಕೂಡ ಹೇಳ್ತಾರೆ. ಇಲ್ಲಿ ಮನುಷ್ಯನ ನಡುವೆ ಕಿತ್ತಾಟಗಳು ಮತ್ತು ಮನುಷ್ಯನ ನಡುವೆ ದ್ವೇಷ, ಅಸೂಯೆ ಎಲ್ಲವೂ ಕೂಡ ಹೆಚ್ಚಾಗುತ್ತೆ ಅನ್ನೋದು ಕೂಡ ಈ ಕತ್ನಳ್ಳಿಯ ಬೆಂಕಿ ಭವಿಷ್ಯದಲ್ಲಿ ಉಲ್ಲೇಖ ಆಗಿರುವಂತಹ ಒಂದಷ್ಟು ವಿಚಾರಗಳು ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ನುಡಿದಿರುವಂಥ ಎಷ್ಟೋ ಭವಿಷ್ಯವಾಣಿಗಳು ಇವತ್ತಿಗೂ ಕೂಡ ನಿಜ ಆಗಿದ್ದಾವೆ ಅನ್ನುವಂಥ ನಂಬಿಕೆ ಇದೆ. ಅಷ್ಟು ಕರಾರುವಕ್ಕಾಗಿ ಇಲ್ಲಿನ ಭವಿಷ್ಯವಾಣಿ ಇರುತ್ತೆ. ಹಾಗಾಗಿ ಈ ಬಾರಿ ನುಡಿದಿರುವಂಥ ಭವಿಷ್ಯವಾಣಿಯು ಕೂಡ ಹಾಗೆ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಈ ಭವಿಷ್ಯವಾಣಿಯ ಉಲ್ಲೇಖವನ್ನು ಅಥವಾ ಒಂದಷ್ಟು ಗೂಢಾರ್ಥಗಳನ್ನು ಬಿಡಿಸ್ತಾ ಹೋದಾಗ ರೊಕ್ಕ ಬುಕ್ಕ ಸರಿ ಇದ್ರ ಒಕ್ಕಲೆಂದು ಹಕ್ಕಾಲಾಗುವುದಿಲ್ಲ ಅಂತಲೂ ಕೂಡ ಇಲ್ಲಿ ಮಾರ್ಮಿಕವಾಗಿ ಹೇಳಿರುವಂಥದ್ದು. ಈ ವರ್ಷ ಶಿವ ಮಾತ್ರ ಒಂಟಿ ಕಾಲಿನಲ್ಲಿ ನಿಂತಿರೋದು ಒಂದು ರೀತಿಯಲ್ಲಿ ಒಳ್ಳೆಯದು ಕೂಡ ಹೌದು ಮತ್ತು ಕೆಟ್ಟದ್ದು ಕೂಡ ಹೌದು. ಯಾಕಂತ ಹೇಳಿದ್ರೆ ಶಿವನ ತಾಳ್ಮೆ ಕೆಟ್ಟರೆ ಕೆಟ್ಟದಾಗುತ್ತೆ, ಶಿವನ ತಾಳ್ಮೆ ಒಳ್ಳೆಯದಿದ್ದರೆ ಒಳ್ಳೆಯದೇ ಆಗುತ್ತೆ ಅನ್ನೋದು ಈ ಕಾಲಜ್ಞಾನದಲ್ಲಿ ಸೂಚ್ಯವಾಗಿ ಹೇಳಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಬೇಕು. ಒಟ್ಟಿನಲ್ಲಿ ಪಂಚಭೂತಗಳು ಪೃಥ್ವಿ, ಆಕಾಶ, ಬೆಂಕಿ, ವಾಯು, ವರುಣ ಯಾವ್ಯಾವ ರೀತಿ ಯಾರ್ಯಾರ ಮೇಲೆ ಹೆಂಗೆ ಸಿಟ್ಟು ತೀರಿಸ್ಕೊಳ್ತಾವ ಅಂತೇಳಿ ಹೇಳಕ್ಕೆ ಬರೋದಿಲ್ಲ. ಪಂಚಭೂತಗಳ ಕ್ರೋಧದಿಂದ ಉಳಿಯಬೇಕಿದ್ರೆ ಚಕ್ರವರ್ತಿ ಸದಾಶಿವನ ಕೃಪೆ ಅಗತ್ಯ ಅಂತಲೂ ಕೂಡ ಹೇಳೋದ್ರ ಮೂಲಕ ಇಲ್ಲಿ ನಾವು ವಿರಸಕ್ಕಿಂತ ಸರಸವಿರಲಿ, ಎಲ್ಲರೂ ನನ್ನವರೆಂಬ ಅಂತಹ ಸಮನ್ವಯ ಭಾವ ಇರಲಿ. ರೋಗ ರುಜಿನ ಹೆಚ್ಚೈತಿ, ಪ್ರಾಣಿ ಪಕ್ಷಿ ಅಲ್ಲೋಲ ಕಲ್ಲೋಲ ಆಕೈತಿ. ಕಾಡಿನಾಗಿದ್ದ ಪ್ರಾಣಿ ನಾಡಿನ್ಯಾಗ, ನಾಡಿನಾಗಿದ್ದಂಥ ಪ್ರಾಣಿ ಕಾಡಿನ್ಯಾಗ. ಇದರಿ ಮದ ಪಾರಾಗಬೇಕಂದ್ರ ಚಕ್ರವರ್ತಿ ಸದಾಶಿವನ ಒಲುಮೆಗೆ ಪಾತ್ರರಾಗಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಬೆಳ್ಳಗಾಗಿರೋದೆಲ್ಲ ಹಾಲು ಅನ್ನಕ್ಕೆ ಹೋಗ್ಬೇಡ್ರಿ. ಹಾಲು ಬೆಳ್ಳಗೈತಿ, ಕಳ್ಳಿ ಹಾಲು ಕೂಡ ಬೆಳ್ಳಗೈತಿ, ಸುಣ್ಣದ ನೀರು ಕೂಡ ಬೆಳ್ಳಗೆ ಕಾಣಿಸ್ತೈತಿ ರೀ. ಅದರ ಕಳ್ಳಿ ಹಾಲು ಸುಣ್ಣದ ನೀರು ಬೆಳ್ಳಗಾಗಿದ್ರೂ ಹಾಲು ಆಕೈತೇನ್ರಿ? ಹಾಲು ಹಾಲ, ಕಳ್ಳಿ ಹಾಲು ಕಳ್ಳಿ ಹಾಳ, ಸುಣ್ಣದ ನೀರು ಸುಣ್ಣದ ನೀರ.
ಇಂಥವನ್ನ ಯಾರೂ ನಂಬಕ್ಕೆ ಹೋಗಬೇಡ್ರಿ ಅಂತಲೂ ಕೂಡ ಭವಿಷ್ಯದ ಬದುಕಿಗೆ ಇಡಬೇಕಾಗಿರುವಂಥ ಅಡಿಯ ಕುರಿತು ಕಾಲಜ್ಞಾನ ಆಧಾರಿತ ಧರ್ಮ ಸಂದೇಶವನ್ನು ಸಾರಿ ಕೊನೆಗೆ ಒಳಿತನ್ನು ಮಾಡಿ ಒಳಿತನ್ನು ಪಡೆಯಿರಿ ಎನ್ನುವಂಥ ಸಂದೇಶವನ್ನು ಕೊಟ್ಟು ಈ ಬಾರಿಯ ಕಾಲಜ್ಞಾನವನ್ನು ಮುಗಿಸಿದ್ದಾರೆ. ಒಟ್ಟಿನಲ್ಲಿ ಮುಂದಿನ ದಿನಗಳು ಅಷ್ಟು ಈಸಿಯಾಗಿ ಇಲ್ಲ ಅನ್ನುವಂತಹ ಬೆಂಕಿ ಭವಿಷ್ಯವನ್ನೇ ನುಡಿದಿದ್ದಾರೆ, ಎಚ್ಚರಿಸಿದ್ದಾರೆ ಅಂತ ಕೂಡ ಹೇಳ್ಬೋದು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ನೀವು ಯಾವುದಾದ್ರೂ ಈ ಪವಿತ್ರ ಸದಾಶಿವ ಕ್ಷೇತ್ರಕ್ಕೆ ಹೋಗಿ ಇಲ್ಲಿ ಮುತ್ಯಾರು ನುಡಿಯುವಂತಹ ಈ ಭವಿಷ್ಯವಾಣಿಯನ್ನು ಮತ್ತು ಇಲ್ಲಿ ನಡೆಯುವಂಥ ಅಚ್ಚರಿಯನ್ನು ಕಣ್ಣಾರೆ ಕಂಡಿದ್ರ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.